ಹಲೋ ಎವ್ರಿವನ್, ನವೋದಯ ಕ್ಲಾಸಸ್ ಕಲಿತಾ ಇದ್ದೀವಿ 2020 ಪೇಪರ್ನಲ್ಲಿ. ಸೊ ಮೆಂಟಲ್ ಎಬಿಲಿಟಿ ಟೆಸ್ಟು ಪಾರ್ಟ್ 1 ಟು ಪಾರ್ಟ್ 6 ಕಲ್ತಿದ್ವಿ ಅಲ್ವಾ. ಇವತ್ತು ಪಾರ್ಟ್ 7 ಇಂಟ್ರೆಸ್ಟಿಂಗ್ ಪಾರ್ಟ್. ಇದರಲ್ಲಿ ಏನಪ್ಪ, ಮಿರರ್ ಇಮೇಜಸ್ಸು ನೋಡೋಣವಾ. ಮಿರರ್ ಇಮೇಜಸ್ ಮೇಲೆ ಏನು ಕ್ವೆಶನ್ ಇದೆ ಮತ್ತು ರೂಲ್ಸ್ ಏನು, ಮಿರರ್ ಇಮೇಜ್ ಕಂಡುಹಿಡಿಯೋದು ಹೇಗೆ ಅಂತ ಡೈರೆಕ್ಷನ್ಸ್ ನೋಡೋಣ. In question number 25 to 28, there is a question figure on the left side and 4 answer figures marked A, B, C, D are given on the right side. Select the answer figure which is exactly the mirror image of the question figure when the mirror is held at X, Y. Indicate your answer by darkening the circle on the OMR answer sheet against the number corresponding to the question. ಈ ಆಗಲೇ ಹೇಳಿರೋ ಹಾಗೆ ಇಲ್ಲೇನಿರುತ್ತೆ ಹೇಳಿ, ಒಂದು ಫಿಗರ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಮಿರರ್, ಇಲ್ಲಿ ನೀವು ಕನ್ನಡಿ ಇಡ್ತಾ ಇದ್ದೀರಾ ಅಂದರೆ ಕನ್ನಡಿನಲ್ಲಿ ಏನು ಕಾಣುತ್ತೆ, ಹೀಗೆ ಕಾಣುತ್ತಾ, ಹೀಗ ಯಾವ ಥರ ಕಾಣುತ್ತೆ ನಿಮಗೆ ಈ ಪಿಕ್ಚರು ಅಂತ ಕಂಡುಹಿಡಿದು ಹಾಕಬೇಕಾಗತ್ತೆ, ಇಲ್ಲೇ ಮಾರ್ಕ್ ಮಾಡಬೇಕಾಗತ್ತೆ. ಸೊ ಯಾವ ಥರ ನೀವು ಹೇಳ್ಬೋದಪ್ಪ ಅಂತಂದರೆ, ನೋಡಿ ಈ ಪಿಕ್ಚರಲ್ಲಿ ಲೆಫ್ಟ್ ಯಾವುದು ನಿಮಗೆ, ಈ ಪೋರ್ಷನ್ ಲೆಫ್ಟ್ ಅಲ್ವಾ, ರೈಟ್ ಯಾವುದು, ಇದು ರೈಟು. ಸೊ ಲೆಫ್ಟು ರೈಟು ಕನ್ನಡಿನಲ್ಲಿ ಅಥವಾ ಮಿರರ್ನಲ್ಲಿ ನೋಡಿದಾಗ ಏನಾಗುತ್ತಪ್ಪ ಅಂದರೆ ಲೆಫ್ಟು ರೈಟು ಇರೋದು ಉಲ್ಟಾ ಆಗುತ್ತೆ. ಬಟ್ ಟಾಪು ಬಾಟಮು ಸೇಮ್ ಉಳಿಯುತ್ತೆ. ಓಕೆನಾ, ಟಾಪು ಬಾಟಮು ಚೇಂಜ್ ಆಗೋದಿಲ್ಲ. ಟಾಪಲ್ಲಿ ಮೈನಸ್ ಇದೆ ಅಲ್ವಾ, ಮೈನಸ್ ಆಗೇ ಉಳಿಯುತ್ತೆ. ಇಲ್ಲಿ ಡಿವೈಡ್ ಬೈ ಇದೆ ಅಲ್ವಾ, ಡಿವೈಡ್ ಬೈ ಕೆಳಗೇನೆ ಉಳಿಯುತ್ತೆ. ಈ ಎರಡು ಮಾತ್ರ ಇಂಟರ್ಚೇಂಜ್ ಆಗಬೇಕು. ಓಕೆನಾ, ಅಂದರೆ ಯಾವುದಾಗುತ್ತೆ ನಿಮ್ಮ ಆನ್ಸರು ನೋಡಿ, ಪ್ಲಸ್ ಈ ಕಡೆ ಬರಬೇಕು, ಇಂಟು ಈ ಕಡೆ ಬರಬೇಕು. ಯಾವ್ದಿದೆ ಅದು ನೋಡಿ, ಪ್ಲಸ್ ಈ ಕಡೆ ಇದೆ, ಇಂಟು ಈ ಕಡೆ ಇದೆ. ಇದು ಚೇಂಜ್ ಆಗಬಾರ್ದು, ಟಾಪು ಬಾಟಮು ಚೇಂಜ್ ಆಗಬಾರ್ದು ಅಲ್ವಾ. ಸೊ ನಿಮಗೆ ಆನ್ಸರ್ ಸಿ ಇಸ್ ದಿ ರೈಟ್ ಆನ್ಸರ್. ಈಗ ನಿಜವಾಗ್ಲೂ ಈ ಪಿಕ್ಚರ್ನೇ ಡ್ರಾ ಮಾಡಿ ಕನ್ನಡಿ ಮುಂದೆ ಇಟ್ಟು ನೋಡೋಣವಾ, ಕರೆಕ್ಟಾ ನಮ್ಮ ಆನ್ಸರು ಅಂತ ನೋಡಿ. ಈಗ ಸೊ ಇಲ್ಲಿ ಸ್ವಲ್ಪ ಕ್ಲಿಯರ್ ಇದೆಯಲ್ವ ಇಮೇಜು, ಅದು ನಾನು ನಿಜವಾದ ಹಿಡ್ದಿರೋ ಇಮೇಜು. ಆ ಕಡೆ ಇರೋದು ಮಿರರ್ ಇಮೇಜು, XY ಅಂತಿರೋ ಕಡೆನೇ ನಾನು ಇಟ್ಟಿದ್ದೀನಿ ಇದನ್ನು. ಇಲ್ಲಿ ಏನಾಗ್ತಿದೆ ನೋಡಿ, ನಾನು ಆಗಲೇ ಹೇಳಿರೋ ರೂಲ್ ಪ್ರಕಾರ ನೀವು ಅಬ್ಸರ್ವ್ ಮಾಡಿದ್ರೆ ಟಾಪಲ್ಲಿ ಏನಿದೆ, ಮೈನಸ್ ಇದೆ, ಕೆಳಗಡೆ ಡಿವೈಡ್ ಇದೆ ಅಲ್ವಾ, ಟಾಪು ಬಾಟಮು ಮೈನಸ್ ಮತ್ತು ಡಿವಿಷನ್ ಸಿಂಬಲು. ಅಲ್ಲಿ ನೋಡಿ ಟಾಪು ಬಾಟಮ್ ಚೇಂಜ್ ಆಗಿಲ್ಲ ಅಲ್ಲೂ ಕೂಡ ಅಲ್ವಾ. ಲೆಫ್ಟಲ್ಲಿ ಏನಿದೆ, ಇಂಟು ಮಾರ್ಕ್ ಇದೆ, ಅದು ರೈಟ್ಗೆ ಹೋಗಿರುತ್ತೆ. ಮತ್ತು ರೈಟಲ್ಲಿ ಇದರಲ್ಲಿ ಡಯಾಗ್ರಾಮ್ನಲ್ಲಿ ಏನಿದೆ, ಪ್ಲಸ್ ಇದೆ ರೈಟಲ್ಲಿ, ಅಲ್ಲಿ ಲೆಫ್ಟ್ಗೆ ಹೋಗಿರುತ್ತೆ. ಅಬ್ಸರ್ವ್ ಮಾಡ್ತಿದ್ದೀರಲ್ವಾ, ಮಿರರ್ ಇಮೇಜಲ್ಲಿ ಟಾಪು ಬಾಟಮು ಚೇಂಜ್ ಆಗಲ್ಲ. ಬಟ್ ನನಗೆ ಲೆಫ್ಟಲ್ಲಿರೋದು ನೋಡಿ, ಲೆಫ್ಟಲ್ಲಿರೋದು ರೈಟಲ್ಲಿರೋದು ಇಂಟು ಮತ್ತು ಪ್ಲಸ್ಸು ಅದು ಮಾತ್ರನೇ ಅಲ್ಲಿ ಚೇಂಜ್ ಆಗಿದೆ. ಲೆಫ್ಟಲ್ಲಿರೋದು ರೈಟ್ ಆಗಿರುತ್ತೆ, ರೈಟಲ್ಲಿರೋದು ಲೆಫ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನು 26th ಕ್ವೆಶನು. ಇದು ಪಿಕ್ಚರ್ ಇಲ್ಲಿ ಕನ್ನಡಿ ಇಡ್ತಾ ಇದ್ದೀವಿ ನಾವು. ಲೆಫ್ಟಲ್ಲಿ ಏನಿದೆ ನೋಡಿ, ಆರೋ ಮಾರ್ಕ್ಸ್ ಇದೆ 2 ಅಲ್ವಾ. ಮೇಲ್ಗಡೆ ಫಿಲ್ ಆಗಿರೋದಿದೆ, ಕೆಳಗಡೆ ಫಿಲ್ ಆಗದೆ ಇರೋದು. ಏನಾಗುತ್ತೆ, ಲೆಫ್ಟ್ ಇರೋದು ರೈಟ್ ಶಿಫ್ಟ್ ಆಗುತ್ತೆ ಅಲ್ವಾ. ಬಟ್ ಟಾಪ್ ಆಗೇ ಉಳಿಯುತ್ತೆ, ಬಾಟಮ್ ಆಗೇ ಉಳಿಯುತ್ತೆ. ಬಟ್ ಲೆಫ್ಟ್ ಇರೋದು ಮಾತ್ರ ರೈಟ್ ಶಿಫ್ಟ್ ಆಗುತ್ತೆ. ಇದೆರಡು ಲೆಫ್ಟು ಆರೋ ಮಾರ್ಕ್ಗಳು ರೈಟ್ಗೆ ಹೋಗಬೇಕು. ಎಲ್ಲೋಗಿದೆ, ಇಲ್ಲೂ ರೈಟಲ್ಲಿದೆ, ಇಲ್ಲೂ ಉಲ್ಟಾ ಆಗಿಬಿಟ್ಟಿದೆ. ಇದೆಲ್ಲ ಯಾವತ್ತೂ ಚೇಂಜ್ ಆಗಲ್ಲ, ಲೆಫ್ಟ್ ಟು ರೈಟ್ ಮಾತ್ರ ಶಿಫ್ಟ್ ಆಗುತ್ತೆ. ಇಲ್ಲಿ ನೋಡಿ, ಒಂದು ಲೆಫ್ಟ್ದಿರೋದಿದೆ, ಒಂದು ರೈಟ್ದಿರೋದಿದೆ, ಆ ಥರ ಆಗಲ್ಲ. 2 ಆರೋ ಮಾರ್ಕ್ ಈ ಕಡೆ ಬರೋದು, ಇನ್ಯಾವ್ಯಾವುದಿದೆ, ಇದೊಂದೇ ಇರೋದು ಅಲ್ವಾ. 2 ಆರೋ ಮಾರ್ಕ್ ಈ ಕಡೆ ಬರೋದು, ಮತ್ತು 2 ರೌಂಡ್ಗಳು ಈ ಕಡೆ ಬಂದಿರೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಫಿಲ್ ಆಗಿರೋದು, ಅಂದರೆ ಹಿಂಗೆ ಕಂಪ್ಲೀಟಾಗಿ ಕಲರ್ ಮಾಡಿದ್ದಾರಲ್ವ ಬ್ಲ್ಯಾಕ್ ಕಲರು, ಅದು ಮೇಲೆ ಇರಬೇಕು. ಯಾಕಂದರೆ ಇಲ್ಲಿ ಮೇಲಿದೆ, ಲೆಫ್ಟಿಂದ ರೈಟ್ಗಷ್ಟೇ ಶಿಫ್ಟ್ ಆಗುತ್ತೆ, ಮೇಲಿಂದ ಕೆಳಗೆ ಬರಲ್ಲ ಅದು. ಇದು ಅಷ್ಟೇ, ಲೆಫ್ಟ್ ಇರೋದು ರೈಟಿಗೆ ಶಿಫ್ಟ್ ಆಗಿದೆ, ಇದು ರೈಟ್ ಇರೋದು ಲೆಫ್ಟಿಗೆ ಶಿಫ್ಟ್ ಆಗಿದೆ. ಓಕೆನಾ. ಸೊ ಇಲ್ಲಿ ರೈಟ್ ಆನ್ಸರು ಎ ಆಗುತ್ತೆ. ಒಂದು ಸತಿ ಡ್ರಾ ಮಾಡಿ ಕನ್ನಡಿ ಮುಂದೆ ಹಿಡಿದು ನೋಡೋಣವಾ. ನೆಕ್ಸ್ಟ್ ನೋಡಿ, ಇಲ್ಲೇನಿದೆ, ಲೆಫ್ಟ್ ಸೈಡ್ಗೆ ಈ ಡಯಾಗ್ರಾಮಲ್ಲಿ ಲೆಫ್ಟ್ ಸೈಡ್ಗೆ ನನಗೆ ಆರೋ ಮಾರ್ಕ್ಸ್ ಇದೆ. ಅದೇ ರೈಟ್ ಸೈಡ್ಗೆ ಏನಿದೆ, ಒಂದು ಹಾಗೆ ಇರೋ ಒಂದು ರೌಂಡ್ ಸರ್ಕಲ್ ಥರ ಇದೆ, ಇನ್ನೊಂದು ಬಬಲ್ ಆಗಿರೋದಿದೆ. ಸೊ ಟಾಪು ಬಾಟಮು ನಂಗೆ ಚೇಂಜ್ ಆಗಬಾರ್ದು. XY ಇರೋ ಕಡೆಗೆ ಮಿರರ್ ಇಟ್ಟು ನೋಡೋಣ. ನೋಡಿ ಇಲ್ಲಿ ಏನಾಗ್ತಿದೆ, ಲೆಫ್ಟ್ ಸೈಡಲ್ಲಿ ಇರೋವಂಥ ಆರೋಸು ರೈಟ್ಗೆ ಹೋಗಿದೆ ಅಲ್ವಾ, ಲೆಫ್ಟಲ್ಲಿರೋ ಆರೋಸ್ ರೈಟ್ಗೆ ಹೋಗಿದೆ. ಅದೇ ಇದರಲ್ಲಿ ರೈಟಲ್ಲಿರೋವಂಥ ಸರ್ಕಲ್ಸು ಅಲ್ಲಿ ಲೆಫ್ಟಿಗೆ ಬಂದಿದೆ. ರೈಟ್, ಅದೇ ನೋಡಿ ಮೇಲ್ಗಡೆ
ಖಾಲಿ ಇರೋ ಸರ್ಕಲ್ ಇದೆ, ಫಿಲ್ ಆಗದೆ ಇರೋವಂಥದ್ದು. ಅಲ್ಲೂ ನೋಡಿ, ಅಲ್ಲೂ ಮೇಲೇ ಇದೆ, ಕೆಳಗಡೆ ಫಿಲ್ ಆಗಿರೋ ಸರ್ಕಲ್ ಇದೆ, ಅಂದರೆ ಕಂಪ್ಲೀಟಾಗಿ ಡಾರ್ಕನ್ ಮಾಡಿರೋವಂಥದ್ದು. ಅಲ್ಲೂ ಕೂಡ ಕೆಳಗಡೆನೇ ಇದೆ. ಮತ್ತು ಆರೋ ಮಾರ್ಕು ಅಷ್ಟೇ, ಮೇಲೆ ಫಿಲ್ ಆಗಿರೋದಿದೆ, ಅಲ್ಲೂ ನೋಡಿ ಮೇಲೇ ಇದೆ. ಓನ್ಲಿ ಥಿಂಗ್ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್, ಲೆಫ್ಟ್ ಮತ್ತು ರೈಟ್ ಇದರಲ್ಲಿ ಅದು ಮಾತ್ರನೇ ಇಂಟರ್ಚೇಂಜ್ ಆಗಿರುತ್ತೆ. 27th ಕ್ವೆಶನ್. ಇದು ಡಯಾಗ್ರಾಮು. ಓಕೆ, ಇಲ್ಲಿ 4 ಸಿಂಬಲ್ಸ್ ಇದೆ, ಇಲ್ಲಿ ಮಿರರ್ ಇದೆ. ಏನಾಗಬೇಕು, ಇಲ್ಲಿ ಒಂದಕ್ಕಿಂತ ಜಾಸ್ತಿ ಇದ್ದಾಗ ಈ ಕಡೆಯಿಂದ ಇರೋದನ್ನು ಈ ಕಡೆಯಿಂದ ಬರಿತಾ ಹೋಗ್ಬೇಕು. ಇಲ್ಲಿ ಸಿ ಬರಬೇಕು, ಆಮೇಲೆ ಈಕ್ವಲ್ಸ್ ಬರಬೇಕು, ಆಮೇಲೆ ಇದು, ಆಮೇಲೆ ಎಕ್ಸ್. ಓಕೆನಾ, ಸಿ ಬರಬೇಕು, ಈಕ್ವಲ್ಸು, ಆಮೇಲೆ ಇದು, ಆಮೇಲೆ ಎಕ್ಸ್. ಕರೆಕ್ಟ್ ಅಲ್ವಾ? ಲಾಸ್ಟಲ್ಲೇ ರೈಟ್ ಮೋಸ್ಟ್ ಇರೋದು ಲೆಫ್ಟ್ ಮೋಸ್ಟ್ಗೆ ಬರುತ್ತೆ, ಅದಾದಮೇಲೆ ಇರೋದು ಇಲ್ಲಿ ಬರುತ್ತೆ, ಇದಾದಮೇಲೆ ಇದು, ಇದಾದಮೇಲೆ ಇದು ಲೆಫ್ಟ್ ಮೋಸ್ಟಲ್ಲಿ ಇರೋದು ಲಾಸ್ಟಲ್ಲಿ ಬರುತ್ತೆ, ರೈಟ್ ಮೋಸ್ಟಲ್ಲಿ. ಓಕೆನಾ, ಇನ್ಯಾವುದು ಆಮೇಲೆ ನೋಡಿ, ಇದು ಹಿಂಗಿದೆ ಅಲ್ವಾ? ಈಗ ಲೆಟರ್ಸು ಅಥವಾ ಆ ಚಿತ್ರಗಳೇ ಲೆಫ್ಟಿಂದ ರೈಟು, ರೈಟಿಂದ ಲೆಫ್ಟ್ ಆಯಿತು. ಬಟ್ ಆ ಒಳಗಡೆ ಇರೋ ಚಿತ್ರ ಕೂಡ ಲೆಫ್ಟ್ ಟು ರೈಟ್ ಆಗಬೇಕಲ್ವಾ? ಅಂದರೆ ಏನು ಹೇಳ್ತಿದ್ದೀನಪ್ಪ ಅಂದರೆ, ಇನ್ಯಾವುದಿದೆ ಆರ್ಡ್ರಲ್ಲಿದೆ ಹೇಳಿ? ಸಿ ಈಕ್ವಲ್ಸ್ ಇದು ಮತ್ತು ಇಂಟು ಮಾರ್ಕು. ಓಕೆನಾ, ಇದೊಂದು ಅದೇ ಆರ್ಡ್ರಲ್ಲಿದೆ, ಅದಾದಮೇಲೆ ಇದು ಅದೇ ಆರ್ಡ್ರಲ್ಲಿದೆ ಅಲ್ವಾ? ಇದು ಮತ್ತು ಇದು ಆರ್ಡರ್ ಸರಿ ಹೋಯಿತು. ಮತ್ತು ಸಿ ನೋಡಿ ಈ ಥರ ಇದೆ. ಸಿ ಒಂದರಲ್ಲೇ ಲೆಫ್ಟ್ ಟು ರೈಟು ಚೇಂಜ್ ಆಗಬೇಕು ಅಲ್ವಾ? ಪ್ರತಿಯೊಂದರಲ್ಲೂ ಲೆಫ್ಟ್ ಟು ರೈಟು ಚೇಂಜ್ ಆಗಬೇಕು. ಸಿ ಒಂದರಲ್ಲಿ ಲೆಫ್ಟ್ ಟು ರೈಟ್ ಹೆಂಗೆ ಚೇಂಜ್ ಆಗುತ್ತೆ? ಈ ಓಪನಿಂಗು, ಸಿದು ಓಪನಿಂಗ್ ರೈಟ್ ಸೈಡ್ ಇದೆ ಅಲ್ವಾ? ಅಂದರೆ ಸಿ ಹಿಂಗಿರುತ್ತೆ, ಇಲ್ಲಿ ಮಿರರಲ್ಲಿ ಏನಾಗುತ್ತೆ, ಉಲ್ಟಾ ಆಗುತ್ತೆ, ಅದು ಲೆಫ್ಟ್ ಟು ರೈಟು ಉಲ್ಟಾ ಆಗುತ್ತೆ. ಸೊ ಯಾವುದಿದೆ ಆ ಥರ? ಬಿ ಇದೆ, ಕರೆಕ್ಟ್. ಡಿ ಇದೆ, ಯಾಕಂದರೆ ಸಿ ಮೊದಲೇ ತೆಗೆದಾಕ್ಬಿಟ್ವಿ ಅಲ್ವಾ? ಯಾಕಂದರೆ ಅದು ಬರೀ ಸರ್ಕಲ್ ಇದೆ, ಅದರಲ್ಲ ಸಿಂಬಲ್ಲೇ ಇಲ್ಲ, ಈ ಸಿಂಬಲ್ಲೇ ಮಿಸ್ಸಿಂಗು. ಸೊ ಬಿ ಮತ್ತು ಡಿ ನೋಡಿ, ಸಿ ಇದೆ, ಈಕ್ವಲ್ಸ್ ಇದೆ, ಅದು ಕ್ರಾಸ್ ಮಾರ್ಕ್ ಹಾಕಿರೋ ಅಂಥ ರೌಂಡ್ ಇದೆ, ಮತ್ತು ಎಕ್ಸ್ ಇದೆ. ಇಲ್ಲೂ ಸೇಮು, ಸಿ ಈಕ್ವಲ್ಸು ರೌಂಡು ಎಕ್ಸು. ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೇಕು ನೀವು. ನೋಡಿ ಇಲ್ಲಿ ಹಿಂಗಿದೆ, ಅದರೊಳಗಡೆ ಲೈನ್ಸು ಅಲ್ವಾ? ಅಂದರೆ ಹೀಗೆ ರೈಟಿಂದ ಲೆಫ್ಟಿಗೆ ಬಂದಿದೆ. ಸೊ ಲೈನ್ಸ್ ಏನಾಗಬೇಕು, ಲೆಫ್ಟಿಂದ ರೈಟ್ ಆಗಿರಬೇಕು. ಅರ್ಥ ಆಗ್ತಿದೆ ಅಲ್ವಾ? ಬಟ್ ಇಲ್ಲಿ ಸ್ಟ್ರೈಟ್ ಆಗಿಬಿಟ್ಟಿದೆ. ಸೊ ಯಾವತ್ತೂ ಹಂಗಾಗಲ್ಲ, ಯಾವತ್ತೂ ರೈಟಿಂದ ಲೆಫ್ಟು, ಇದರದ್ದು ಲೆಫ್ಟು ರೈಟು ಮಾತ್ರನೇ ಚೇಂಜ್ ಆಗಬೇಕು. ಇದು 45 ಡಿಗ್ರಿ ಚೇಂಜ್ ಆಗಿಬಿಟ್ಟಿದೆ, ಸ್ಟ್ರೈಟ್ ಲೈನ್ಸ್ ಬಂದುಬಿಟ್ಟಿದೆ ಅಲ್ವಾ? ಇದಲ್ಲ. ಸೊ ಅದಕ್ಕೇ ಡಿನೇ ನಿಮ್ಮ ರೈಟ್ ಆನ್ಸರ್. ಅರ್ಥ ಆಯ್ತಲ್ವ? ಇದು ಸ್ವಲ್ಪ ಟ್ರಿಕ್ಕಿ ಇದೆ, ಯಾಕಂದರೆ ನೀವು ಗಡಿ ಬಿಡಿಲಲ್ಲಿ ನೋಡಿದ್ರೆ ಡಿನ ಕನ್ಫ್ಯೂಸ್ ಆಗಿಬಿಡ್ತೀರಾ. ಬಟ್ ಆ್ಯಕ್ಚುಲಿ ಡಿನೇ ಕರೆಕ್ಟ್ ಆನ್ಸರ್. ಈ ಕ್ವೆಶನಲ್ಲಿ ನೋಡಿ, ಒಂದಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ಸ್ ಇದ್ದಾಗ ಏನು ಮಾಡಬೇಕು, ಲೆಫ್ಟಿಂದ ರೈಟಿಗಿರೋದನ್ನು ರೈಟಿಂದ ಲೆಫ್ಟಿಗೆ ಬರೀಬೇಕು. ಮತ್ತು ಅದು ಒಂದೊಂದು ಕೂಡ ಉಲ್ಟಾ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸಿ ಹೀಗಿರೋದು ಉಲ್ಟಾ ಆಗುತ್ತೆ, ಹೇಳ್ತೀನಿ ನೋಡಿ ಇಲ್ಲಿ. ಸೊ ಲೆಫ್ಟಲ್ಲಿ, ಸೊ ರೈಟಲ್ಲಿ ಫಸ್ಟ್ ಒನ್ ಇರೋದು ಯಾವುದು? ಸಿ. ಸೊ ಅಲ್ಲಿ ನನಗೆ ಫಸ್ಟ್ ಸಿ ಬರಬೇಕು ಲೆಫ್ಟಲ್ಲಿ, ಗೊತ್ತಾಗ್ತಿದೆ ಅಲ್ವಾ? ಆ ಸಿ ಕೂಡ ಲೆಫ್ಟ್ ಟು ರೈಟ್ ಉಲ್ಟಾ ಆಗುತ್ತೆ. ಅಂದರೆ ಇಲ್ಲಿ ಸಿದು ಓಪನ್ ಸ್ಪೇಸ್ ರೈಟ್ಗಿದೆ, ಅಲ್ಲಿ ಲೆಫ್ಟಿಗೆ ಬರುತ್ತೆ. ಅದೇ ಈಕ್ವಲ್ಸು ಅಷ್ಟೇ, ಈಕ್ವಲ್ಸ್ ಏನಿವೆ ಸೇಮ್ ಅಲ್ವಾ? ಸೊ ಅದೇನು ಆ ಥರ ಚೇಂಜ್ ಆಗಲ್ಲ. ರೌಂಡ್ ಕೂಡ ಹಾಗೆ ಇರುತ್ತೆ. ಎಕ್ಸೂ ಏನು ಲೆಫ್ಟ್ ಟು ರೈಟು ಇಲ್ಲ ಅಲ್ವಾ ಅದಕ್ಕೆ? ಸೊ ಅದೆಲ್ಲ ಸೇಮ್ ಬರುತ್ತೆ. ಓನ್ಲಿ ಥಿಂಗ್ ಅಂದರೆ ಎಕ್ಸ್ ಓ ಈಕ್ವಲ್ಸ್ ಸಿ ಅಂತಿದೆ, ಅಲ್ಲಿ ಸಿ ಈಕ್ವಲ್ಸ್ ಓ ಎಕ್ಸ್. ಅಂದರೆ 1 2 3 4 ಅಂತಿದ್ರೆ ಅಲ್ಲಿ 4 3 2 1 ಆ ಆರ್ಡ್ರಲ್ಲಿ ಬರುತ್ತೆ. ಯಾಕಂದರೆ ಪ್ರತಿಯೊಂದು ರೈಟಲ್ಲಿರೋದು ಲೆಫ್ಟಿಗೆ ಮೂವ್ ಆಗುತ್ತೆ ಅಲ್ಲಿ ನೋಡಿ. ಸೊ ಲೆಫ್ಟ್ ಮೋಸ್ಟಲ್ಲಿರೋಂಥ ಎಕ್ಸಲ್ಲಿ ರೈಟ್ ಮೋಸ್ಟ್ ಕೊಟ್ಟೋಗಿದೆ ಅಲ್ವಾ? ಸೊ ಎಕ್ಸ್ ಓ ಈಕ್ವಲ್ ಸಿ, ಏನಾಗಿದೆ ಅಲ್ಲಿ? ಸಿ ಈಕ್ವಲ್ಸ್ ಓ ಎಕ್ಸ್ ಆಗಿದೆ. ಮತ್ತು ಪ್ರತಿಯೊಂದು ಲೆಟರು ಕೂಡ ಲೆಫ್ಟ್ ಟು ರೈಟು ಶಿಫ್ಟ್ ಆಗಿದೆ. ಎಕ್ಸ್ ಎನಿವೇಸ್ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಅದು ಹಾಗೆ ಉಳಿದಿದೆ. ಓ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ? ಲೆಫ್ಟ್ ಟು ರೈಟ್ ಸಿಮಿಟ್ರಿಕ್ ಅದು. ಸೊ ಅದು ಸೇಮ್ ಇದೆ. ಈಕ್ವಲ್ಸ್ ಕೂಡ ಸೇಮ್ ಇದೆ. ಅದೇ ಸಿ ನೋಡಿ, ರೈಟ್ ಸೈಡ್ಗೆ ಓಪನ್ ಇರೋದಲ್ಲಿ ಲೆಫ್ಟ್ ಸೈಡ್ಗೆ ಓಪನ್ ಆಗಿದೆ. ಈಗ ನೋಡಿ, ನಾನು ಆ ಸರ್ಕಲ್ ಒಳಗಡೆ ಸ್ಟ್ರೈಪ್ಸ್ ಹಾಕಿದ್ದೀನಿ. ಆ ಸ್ಟ್ರೈಪ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಆ್ಯಕ್ಚುಲ್ ಇಮೇಜಲ್ಲಿ ರೈಟಿಂದ ಲೆಫ್ಟಿಗೆ ಬಂದಿದೆ, ಅದೇ ಅಲ್ಲಿ ನೋಡಿ ಲೆಫ್ಟಿಂದ ರೈಟು, ಅಂದರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಆ ಸರ್ಕಲ್ ಒಳಗಡೆ ಇರೋವಂಥ ಸ್ಟ್ರೈಪ್ಸು ಚೇಂಜ್ ಆಗಿದೆ ಮಿರರ್ ಇಮೇಜ್ನಲ್ಲಿ. ಸೊ ಅದು ಯಾವತ್ತೂ ಸ್ಟ್ರೈಟ್ ಆಗಲ್ಲ. ನಿಮ್ಮ ಆನ್ಸರ್ ಕೊಟ್ಟಿರೋ ಥರ ನೋಡಿ ಹೀಗೆ ಇರುತ್ತೆ. ರೈಟಿಂದ ಲೆಫ್ಟಿಗೆ ಬಂದಿರೋದು ಲೆಫ್ಟಿಂದ ರೈಟ್ಗೆ ಹೋಗಿದೆ. 28th ಕ್ವೆಶನ್ ನೋಡೋಣ. ಏನಿದೆ ಇದು?
INK 3 ಲೆಟರ್ ಇದೆ. ಈ ಲೆಟರ್ಸು ಅಂದರೆ ಒಂದಕ್ಕಿಂತ ಜಾಸ್ತಿ ಲೆಟರ್ ಇದ್ದಾಗ ಈಸಿ ಅಲ್ವಾ. ಲೆಫ್ಟಿಂದ ರೈಟ್ ಇರೋದು ನನಗೆ ರೈಟಿಂದ ಲೆಫ್ಟಿಗೆ ಬರಬೇಕು, ಅಂದರೆ KNI ಆಗಬೇಕು ಅಲ್ವಾ. K ಆಮೇಲೆ ನನಗೆ N ಬರಬೇಕು, ಆಮೇಲೆ I ಬರಬೇಕು. ಇಲ್ಲಿ ನೋಡಿ, ಅದಾದಮೇಲೆ ಫಸ್ಟು ಹಿಂಗೆ ಲೆಟರ್ಸು ಲೆಫ್ಟಿಂದ ರೈಟ್ ಇರೋದು ರೈಟಿಂದ ಲೆಫ್ಟ್ ಆಗುತ್ತೆ. ಓಕೆನಾ. INK ಇರೋದು KNI ಆಗಬೇಕು. ಓಕೆ ಫೈನ್. ಯಾಕಂದರೆ ನೋಡಿ, ಇದು ರೈಟಲ್ಲಿದೆ ಲೆಫ್ಟಿಗೆ ಬಂತು, ಅದಾದಮೇಲೆ ರೈಟ್ ಇದು ಲೆಫ್ಟ್ ಆಯಿತು, ಅದಾದಮೇಲೆ ಈ ಕಡೆ ಲಾಸ್ಟಲ್ಲಿದೆ ಅಂದರೆ ಲೆಫ್ಟಿಂದ ಫಸ್ಟ್ಗಿದೆ, ಇಲ್ಲಿ ರೈಟಿಂದ ಫಸ್ಟ್ಗೆ ಹೋಗುತ್ತೆ. ಎಕ್ಸಾಕ್ಟ್ಲಿ ಹಿಂಗಿರೋದನ್ನ ಉಲ್ಟಾ ಬರೆದಿದ್ದೀನಿ ಆಯಿತಾ. ಅದಾದಮೇಲೆ ಪ್ರತಿಯೊಂದು ಲೆಟರ್ ಕೂಡ ಉಲ್ಟಾ ಆಗಬೇಕು. ಇಲ್ಲಿ ನೋಡಿ, ಈ ಕೇನಲ್ಲಿ ಲೆಫ್ಟಲ್ಲಿ ಏನಿದೆ ಒಂದು ಲೈನ್ ಇದೆ, ಅದು ಲೈನು ರೈಟಿಗೆ ಬರುತ್ತೆ. ಆಮೇಲೆ ಈ ಥರ ಹಿಂಗೆ ಬರೆದಿದ್ದೀವಲ್ಲ, ಇದು ರೈಟಲ್ಲಿದೆ ಅಲ್ವಾ, ಈ ಲೈನಿಂದ ರೈಟಲ್ಲಿದೆ. ರೈಟಲ್ಲಿರೋದೇನಾಗಬೇಕು, ಲೆಫ್ಟ್ಗೆ ಹೋಗಬೇಕು ಅಲ್ವಾ. ಅದಾದಮೇಲೆ ಎನ್ನಲ್ಲಿ ನೋಡಿ, ಎನ್ನಲ್ಲಿ ಹಿಂಗೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ ಅಲ್ವಾ. ನೋಡಿ ಹಿಂಗೆ ಮೇಲ್ಗಡೆಗೆ ಒಂದು ಹೋಗಿದೆ ಹಿಂಗೆ ಬೆಟ್ಟ ಥರ, ಅದು ಲೆಫ್ಟಲ್ಲಿದೆ, ಸೊ ಅದು ರೈಟ್ ಕೊಟ್ಟೋಗ್ಬೇಕು ನನಗೀಗ. ಲೆಫ್ಟ್ಗೆ ಏನು ಬರಬೇಕು, ಹಿಂಗೊಂದು ಡೌನ್ ಹೋಗಿರೋವಂಥದ್ದು ಪೀಕು, ಅಂದರೆ ಪೀಕ್ ಅಂದರೆ ಹಿಂಗೆ ಮೇಲಕ್ಕೆ ಹೋಗಿದೆ, ಇಲ್ಲಿ ಕೆಳಗಡೆ ಹೋಗಿರೋವಂಥದ್ದು ಇಲ್ಲಿ ನೋಡಿ ಕಾಣ್ತಾ ಇದೆ ಅಲ್ವಾ. ರೈಟಲ್ಲಿ ಇದು ಅಂದರೆ ರೈಟಲ್ಲಿ ನಂಗೆ ಹಿಂಗೆ ಕೆಳಗಡೆ ಹೋಗಿರುತ್ತೆ, ಲೆಫ್ಟಲ್ಲಿ ಮೇಲ್ಗಡೆ ಹೋಗಿರೋವಂಥ ಪೀಕು. ಇದು ಉಲ್ಟಾ ಆಗಿದೆ, ಲೆಫ್ಟ್ ರೈಟನ್ನ ಇಂಟರ್ಚೇಂಜ್ ಮಾಡಿದ್ರೆ. ಎನಿವೇಸ್ ಇದು ಸ್ಟ್ರೈಟ್ ಲೈನು, ಇದೇನೂ ಚೇಂಜ್ ಆಗೋಲ್ಲ, ಸೊ ಅದು ಹಾಗೆ ಉಳಿಯುತ್ತೆ. ಈ ಥರ ನನಗೆ ಇಮೇಜ್ ಕಾಣಬೇಕು, KNI. ಸೊ B ಕರೆಕ್ಟ್ ಆನ್ಸರ್ ಆಗುತ್ತೆ. ಈಗ ಗೊತ್ತಾಯ್ತಲ್ವ ನಿಮಗೆ ಲೆಫ್ಟು ರೈಟು ಯಾವ ಥರ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ಅಂತ. ಸೊ ಈಗ ಒಂದು ಸತಿ ಮಿರರಲ್ಲಿ ಇದೆ ಸೇಮ್ ಇಮೇಜ್ ಇಟ್ಟು ನೋಡೋಣವಾ. ನಾನು ಆಗಲೇ ಹೇಳಿದ್ನಲ್ಲ, ಸೇಮ್ ಸ್ಟ್ರಾಟಜಿ ಯೂಸ್ ಮಾಡಬೇಕಿಲ್ಲಿ. INK ಇಂಕ್ ಅಂತ ಇದೆ. ಸೊ ಫಸ್ಟ್ ಯಾವ್ದು ಬರಬೇಕು, K ಬರಬೇಕು, ನೆಕ್ಸ್ಟು N, ಅದಾದಮೇಲೆ I ಬರಬೇಕು. ನೋಡೋಣವಾ, ಎಕ್ಸಾಕ್ಟ್ಲಿ ಅಲ್ವಾ. ಫಸ್ಟ್ K ಬಂದಿದೆ, ಅದಾದಮೇಲೆ N ಬಂದಿದೆ, ಅದಾದಮೇಲೆ I ಬಂದಿದೆ. ಕರೆಕ್ಟ್ ಅಲ್ವಾ. ಲೆಫ್ಟ್ ಟು ರೈಟು ಎಲ್ಲದು ಶಿಫ್ಟ್ ಆಗಿದೆ. ಅದಾದಮೇಲೆ K ರೈಟ್ ಮೋಸ್ಟಲ್ಲಿ ಇದ್ದಿದ್ದು ಲೆಫ್ಟ್ ಮೋಸ್ಟಲ್ಲಿ ಬಂದಿದೆ. ಓಕೆ, ಬಟ್ K ಕೂಡ ಚೇಂಜ್ ಆಗಬೇಕು. ನೋಡಿ, ಈ ಸ್ಟ್ರೈಟ್ ಲೈನು ಲೆಫ್ಟಲ್ಲಿದೆ ಅಲ್ವಾ Kನಲ್ಲಿ, ಅಲ್ಲಿ ರೈಟ್ಗೆ ಹೋಗಿದೆ ಸ್ಟ್ರೈಟ್ ಲೈನು, Kನಲ್ಲಿರೋ ಸ್ಟ್ರೈಟ್ ಲೈನು. ಮತ್ತು ಇನ್ನೆರಡು ಈ ಥರ K ಶೇಪಲ್ಲಿ ಬರಿತೀವಲ್ವ, ಅದು ನೋಡಿ ರೈಟಲ್ಲಿದೆ ಒರಿಜಿನಲ್ ಡಯಾಗ್ರಾಮಲ್ಲಿ, ಅಲ್ಲಿ ಮಿರರಲ್ಲಿ ಲೆಫ್ಟಿಗೆ ಬಂದಿದೆ. ಅದು ಎನ್ನು ಅಷ್ಟೇ ನೋಡಿ, ಈ ಪೀಕ್ ಇದೆ ಅಲ್ವಾ ಹಿಂಗೆ ಮೇಲೆ ಹೋಗಿರೋವಂಥದ್ದು, ಅದು ಇಲ್ಲಿ ಲೆಫ್ಟಲ್ಲಿದೆ, ಅಲ್ಲಿ ರೈಟ್ಗೆ ಹೋಗಿರುತ್ತೆ ನೋಡಿ. ಎನ್ನು ಕೂಡ ಕಾಣ್ತಿದೆ ಅಲ್ವಾ. ನೋಡಿ ಉಲ್ಟಾ ಹಿಂಗೆ ನೋಡೋದು ನೀವು, ಈ ಪೀಕ್ಸ್ ಇದೆ ನೋಡಿ ಹಿಂಗೆ ಬೆಟ್ಟ ಥರ ಹಿಂಗೆ ಮೇಲೆ ಹೋಗಿದೆ ಅಲ್ವಾ, ಸೊ ಅದು ಲೆಫ್ಟಲ್ಲಿರೋದು ರೈಟ್ಗೆ ಹೋಗಿದೆ. ಹಿಂಗೆ ಕೆಳಗಡೆ ಪೀಕ್ ಇರೋದು ರೈಟಲ್ಲಿರೋದು ಡಯಾಗ್ರಾಮ್ನಲ್ಲಿ ಲೆಫ್ಟಲ್ಲಿ ಬಂದಿದೆ. ಸೊ ಎನಿವೇಸ್ ಚೇಂಜ್ ಆಗಲ್ಲ, ಇದ್ದ ಹಾಗೆ ಇರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಮಿರರ್ ಇಮೇಜಿಂಗ್ ಪಾರ್ಟ್ 7. ಮೇನ್ ಥಂಬ್ ರೂಲ್ ಏನಪ್ಪ ಅಂತಂದರೆ, ನಿಮಗೆ ಲೆಫ್ಟು ಇರೋದು ರೈಟ್ ಆಗುತ್ತೆ, ರೈಟ್ ಇರೋದು ಲೆಫ್ಟ್ ಆಗುತ್ತೆ, ಬಟ್ ಟಾಪು ಬಾಟಮು ಹಾಗೆ ಉಳಿಯುತ್ತೆ. ಟಾಪಲ್ಲೇ ಉಳಿಯುತ್ತೆ, ಬಾಟಮ್ ಇರೋದು ಬಾಟಮಲ್ಲೇ ಉಳಿಯುತ್ತೆ. ಮತ್ತು ಇದಿಷ್ಟು ಬಿಟ್ಟು ಬೇರೆ ಇನ್ಯಾವ ಚೇಂಜಸ್ಸು ಆಗೋಲ್ಲ, ಅಂದರೆ ರ್ಯಾಂಡಮ್ಮಾಗೆ ಇನ್ಯಾವ ಚೇಂಜಸ್ಸು ಆಗೋಲ್ಲ. ಇದು ಎರಡು ಮಾತ್ರ ಚೆಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ನ ಐಡೆಂಟಿಫೈ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ನವೋದಯ ಕ್ಲಾಸ್ನಲ್ಲಿ ಮೀಟ್ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.